ಹಾಯ್ ಎವ್ರಿವನ್, ಆರಿವ್ ಟೆಕ್ನಾಲಜೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸೆನ್ಸ್, ಪ್ಲಾನ್ ಆ್ಯಂಡ್ ಆ್ಯಕ್ಟ್ ಇವೇ ಒಂದು ರೋಬೋವನ್ನು ಬೇರೆ ಎಲೆಕ್ಟ್ರಾನಿಕ್ ಉಪಕರಣಗಳಿಗಿಂತ ಭಿನ್ನವಾಗಿ ಕಾಣೋ ಹಾಗೆ ಮಾಡುತ್ತೆ. ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಖಾಲಿ ಕೋಣೆ, ಅದರಲ್ಲಿ ಒಂದು ಪುಟಾಣಿ ಕಾರ್ ಇರಿಸಿದ್ದೀವಿ. ಈ ಕಾರ್ಗೊಂದು ಟಾಸ್ಕ್ ಕೊಟ್ಟಿದ್ದೀವಿ. ಕಾರ್ ಮುಂದಕ್ಕೆ ಚಲಿಸ್ತಾ ಹೋಗಬೇಕು. ಗೋಡೆ ಹತ್ತಿರ ಬಂದಾಗ ಸ್ಟೇರಿಂಗ್ ಮತ್ತು ವೀಲ್ಸ್ನ ರೈಟ್ ಅಥವಾ ಲೆಫ್ಟ್ಗೆ ತಿರುಗಿಸ್ಕೋಬೇಕು. ಗೋಡೆಗೆ ಢಿಕ್ಕಿ ಹೊಡಿಬಾರ್ದು. ಇದು ನಾವೊಂದು ಪುಟಾಣಿ ರೋಬೋ ಕಾರ್ಗೆ ಕೊಟ್ಟಿರೋ ಟಾಸ್ಕ್. ಈಗ ಈ ಟಾಸ್ಕನ್ನು ಒಂದು ರೋಬೋ ಕಾರ್ ಸೆನ್ಸ್, ಪ್ಲ್ಯಾನ್ ಮತ್ತು ಆ್ಯಕ್ಟ್ ಮೂಲಕ ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಓಕೆ, ಈಗ ಈ ಕಾರ್ ಏನನ್ನು ಸೆನ್ಸ್ ಮಾಡಬೇಕು? ಗೋಡೆ ಕಾರಿಂದ ಎಷ್ಟು ಡಿಸ್ಟೆನ್ಸಲ್ಲಿದೆ ಅನ್ನೋದನ್ನು ಸೆನ್ಸ್ ಮಾಡಬೇಕಲ್ವಾ? ನಾವು ಹೇಗೆ ನಮ್ಮ ಕಣ್ಣಿನ ಮೂಲಕ ಇಲ್ಲಿ ಯಾವ್ಯಾವ ಆಬ್ಜೆಕ್ಟ್ಸ್ ಎಲ್ಲೆಲ್ಲಿದೆ ಅಂತ ಕಂಡುಹಿಡ್ಕೊತೀವೋ ಹಾಗೆ ಕಾರ್ಗೂ ಕೂಡ ನಾವು ಒಂದು ಸೆನ್ಸರ್ನ ಅಳವಡಿಸ್ಬೇಕು. ಎಕ್ಸಾಂಪಲ್, ಒಂದು ಅಲ್ಟ್ರಾಸಾನಿಕ್ ಸೆನ್ಸರ್. ಇದು ಸೌಂಡ್ ವೇವ್ಸ್ ಮೂಲಕ, ಅಂದರೆ ಶಬ್ದ ತರಂಗಗಳ ಮೂಲಕ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಕಂಡುಹಿಡಿಯುತ್ತೆ. ಅಂದರೆ ಆ ತರಂಗಗಳು ಹೋಗಿ ಆಬ್ಜೆಕ್ಟ್ನ ತಾಕಿ ಮತ್ತೆ ವಾಪಸ್ ಬರುತ್ತೆ, ರಿಫ್ಲೆಕ್ಟ್ ಆಗುತ್ತಲ್ಲ, ಆ ಟೈಮ್ ಮೇಲೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಆ ಟೈಮ್ ಚಿಕ್ಕದಾದಷ್ಟು ಆಬ್ಜೆಕ್ಟ್ ನಮಗೆ ತುಂಬ ಹತ್ತಿರ ಇದೆ ಅಂತ ಅರ್ಥ. ಈ ಥರ ನಾವು ವಾಲ್ ಎಲ್ಲಿದೆ, ಎಷ್ಟು ದೂರದಲ್ಲಿ ಗೋಡೆ ಇದೆ ಅನ್ನೋದನ್ನು ಸೆನ್ಸ್ ಮಾಡಬೇಕಾಗತ್ತೆ. ಈಗ ಆ ಸೆನ್ಸಿಂಗ್ ಡೇಟಾ, ಅಂದರೆ ಕಾರು ಗೋಡೆಯಿಂದ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ತಿಳ್ಕೊಂಡ ತಕ್ಷಣ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು. ಈ ಪ್ಲ್ಯಾನಿಂಗ್ ಮಾಡೋದಕ್ಕೆ ಒಂದು ಚಿಕ್ಕ ಆನ್ ಬೋರ್ಡ್ ಕಂಪ್ಯೂಟರ್ ಬೇಕಾಗತ್ತೆ. ಅವುಗಳನ್ನೇ ನಾವು ಮೈಕ್ರೋ ಕಂಟ್ರೋಲರ್ ಅಂತ ಕರಿತೀವಿ. ಎಕ್ಸಾಂಪಲ್, ಆರ್ಡಿನೋ ಮೈಕ್ರೋ ಕಂಟ್ರೋಲರ್. ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಮುಂದೆ ಸ್ಟಡಿ ಮಾಡೋಣ. ಈಗ ನಾವು ಆ ಆರ್ಡಿನೋ ಮೈಕ್ರೋ ಕಂಟ್ರೋಲರ್ನ ಪ್ರೋಗ್ರಾಮ್ ಮಾಡಬೇಕು. ಗೋಡೆಗೆ ಡಿಕ್ಕಿ ಹೊಡಿದೇ ಇರೋ ಥರ ಕಾರು ರೈಟ್ ಅಥವಾ ಲೆಫ್ಟ್ ಟರ್ನ್ ತಗೋಬೇಕು. ಈಗ ಈ ಮೈಕ್ರೋ ಕಂಟ್ರೋಲರಿಂದ ಬಂದ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಗೋಡೆ ಹತ್ತಿರ ಇದ್ದರೆ ಕಾರ್ ಲೆಫ್ಟ್ ಅಥವಾ ರೈಟ್ ಟರ್ನ್ ತಗೋಬೇಕು. ಟರ್ನಿಂಗ್ ಆ್ಯಕ್ಷನ್ ಅಂದರೆ ರೊಟೇಷನ್ ಅಥವಾ ಮೂಮೆಂಟ್ಸ್, ಬ್ಯಾಕ್ವರ್ಡ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು. ಈ ಮೂಮೆಂಟ್ಸ್ನ ಮಾಡುವಂಥವುಗಳನ್ನೇ ನಾವು ಆ್ಯಕ್ಚುವೇಟರ್ಸ್ ಅಂತ ಕರಿತೀವಿ. ಈ ಕೋರ್ಸಲ್ಲಿ ನಾವು ಹೆಚ್ಚಾಗಿ ಸರ್ವೋ ಹಾಗೂ ಡಿ ಸಿ ಮೋಟರ್ಸ್ನ ಆ್ಯಕ್ಚುವೇಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಈ ಕಂಪ್ಲೀಟ್ ಸೆನ್ಸ್, ಪ್ಲ್ಯಾನ್ ಮತ್ತು ಆ್ಯಕ್ಟ್ ಇವೆಲ್ಲವುಗಳನ್ನು ಒಗ್ಗೂಡಿಸಿ ನಮ್ಮ ಮಿನಿ ರೋಬೋ ಕಾರ್ ಸಿದ್ಧ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋವನ್ನು ತಲುಪಿಸಿ. ಥ್ಯಾಂಕ್ ಯು.